ನಮಸ್ಕಾರ ಸ್ನೇಹಿತರೆ, RK ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಸರಳ ಬಡ್ಡಿ ದರ ಮತ್ತು ಚಕ್ರ ಬಡ್ಡಿ ದರ ಈ ಎರಡು ಬಡ್ಡಿ ದರಗಳ ಬಗ್ಗೆ ನಾವು ಇಲ್ಲಿ ಈ ಒಂದು ಕ್ಲಾಸ್ನಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಅಂದರೆ ಇಲ್ಲಿ ಮೇಲಿಂದ ಮೇಲೆ ಈ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರುವುದರಿಂದ ನಾವು ಇಲ್ಲಿ ಈ ಟಾಪಿಕನ್ನು ತಿಳಿದುಕೊಳ್ಳುವುದು ತುಂಬ ಇಂಪಾರ್ಟೆಂಟ್ ಆಗಿರುವುದರಿಂದ ನಾವು ಇಲ್ಲಿ ಈ ಎರಡು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಲ್ಲಿ ತಂದಿದ್ದೇನೆ. ಅವುಗಳನ್ನು ಹೇಗೆ ಸಾಲ್ವ್ ಮಾಡುವುದಂತ ಈ ಕ್ಲಾಸ್ ಮೂಲಕ ತಮಗೆ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡುತ್ತೇನೆ. ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವುಗಳ ಫಾರ್ಮುಲಾವನ್ನು ತಿಳ್ಕೊರೋಣ. ಅಂದರೆ ಫಾರ್ಮುಲಾ ನಾವು ತಿಳ್ಕೊಂಡ ತಕ್ಷಣ ಇಲ್ಲಿ ಈಸಿ ಆಗುತ್ತದೆ. ಸೊ ಅಂದರೆ ಇಲ್ಲಿ ಈ ಒಂದು ಪ್ರಶ್ನೆಗಳನ್ನು ನಮಗೆ ಉತ್ತರಿಸಲು ತುಂಬ ಈಸಿ ಆಗುತ್ತದೆ ಫಾರ್ಮುಲಾ ತಿಳ್ಕೊಂಡ ತಕ್ಷಣ. ಅದಕ್ಕಾಗಿ ಫಸ್ಟ್ ನಾವಿಲ್ಲಿ ಫಾರ್ಮುಲಾ ತಿಳ್ಕೊರೋಣ. ಇಲ್ಲಿ ಮೊದಲಿಗೆ ನಾವು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಂದ್ರೆ ಇಲ್ಲಿ P × R × T / 100 ಅಂತ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ನ ಒಂದು ಫಾರ್ಮುಲಾ ಆಗಿದೆ. ಇಲ್ಲಿ P ಅಂದರೆ ಏನಪ್ಪ ಅಂದರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಇಲ್ಲಿ ಅಸಲು ಹಣ, ಮತ್ತಿನ್ನು R ಅಂದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಆಗಿರುತ್ತದೆ. ಇನ್ನು T ಅಂದರೆ ಇಲ್ಲಿ ಟೈಮ್ ಸಮಯ ಆಗಿರುತ್ತದೆ. ನೆಕ್ಸ್ಟ್ ಇಲ್ಲಿ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಅಂತ ಆಗಿರುತ್ತದೆ. ಇನ್ನು ಕಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ, ಬಟ್ ಈ ಫಾರ್ಮುಲಾ ಈಗ ನಾನು ಸಾಲ್ವ್ ಮಾಡೋ ಒಂದು ಕ್ವಶನಲ್ಲಿ ಇದು ಅಪ್ಲೈ ಆಗೋದಿಲ್ಲ. ಕಾರಣ ನಾನು ಸಾಲ್ವ್ ಮಾಡುವ ಕ್ವಶನ್ನು ಕೇವಲ 2 ಇಯರ್ದ ಒಂದು ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ 2 ಇಯರ್ದ ಚಕ್ರ ಬಡ್ಡಿ ಇಲ್ಲಿ ಕೇಳಿರುವುದರಿಂದ ಇಲ್ಲಿ ಈ ಒಂದು ಫಾರ್ಮುಲಾ ಅಪ್ಲೈ ಆಗೋದಿಲ್ಲ. ನಾನು ಈ ಫಾರ್ಮುಲಾ ಎಲ್ಲಿ ಅಪ್ಲೈ ಆಗ್ತೈತೆ ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಆ ಕಂಪೌಂಡ್ ಇಂಟ್ರೆಸ್ಟನ್ನು ಹೇಗೆ ಬಿಡಿಸೋದಂತ ನಿಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಇಲ್ಲಿ ಫಸ್ಟಿಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟದ ಒಂದು ಪ್ರಾಬ್ಲಮ್ ನೋಡೋಣ. ಅಂದರೆ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಸಿಂಪಲ್ ಇಂಟ್ರೆಸ್ಟದ ಪ್ರಶ್ನೆಯನ್ನು ಹೇಗೆ ಬಿಡಿಸೋದಂತ ನೋಡೋಣ. ಇಲ್ಲಿ ಪ್ರಶ್ನೆ ಕೊಟ್ಟಿರುವುದು ಇಲ್ಲಿ 2,000 ಅಸಲಿನ ಮೇಲೆ ವರ್ಷಕ್ಕೆ 5% ದರದಲ್ಲಿ 3 ವರ್ಷಗಳ ನಂತರ ಸಿಗುವ ಸರಳ ಬಡ್ಡಿ ಎಷ್ಟು ಅಂತ ಪ್ರಶ್ನೆ ಕೇಳಿರೋರು. ಇಲ್ಲಿ ನೀಡಿರುವ ಆಪ್ಷನ್ ಅಂದರೆ ಇಲ್ಲಿ ನೀಡಿರೋ ಆಪ್ಷನ್ ಅಂದರೆ ₹200, ₹250, ₹300 ಮತ್ತು ₹400 ಅಂತ ಇಲ್ಲಿ ಆಪ್ಷನ್ ನೀಡಿರೋರು. ಸೊ ಬನ್ನಿ ಹಾಗಿದ್ರೆ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ. ಫಸ್ಟಿಗೆ ನಾವು ಫಾರ್ಮುಲಾ ನೆನ್ಪು ಮಾಡ್ಕೊರೋಣ. ನಾನು ಏನಂತ ಹೇಳಿದ್ದೆ ಫಾರ್ಮುಲಾ ನಿಮಗೆ, SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ P × R × T / 100 ಅಂತ ಹೇಳಿದ್ದೆ ತಾನೆ. ಆ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ. ಸೊ ಇಲ್ಲಿ P ಅಂದರೆ ನಾನು ಏನು ಹೇಳಿದ್ದೆ, ಪ್ರಿನ್ಸಿಪಲ್ ಅಮೌಂಟ್ ಅಸಲು ಹಣ ಅಂತ ಹೇಳಿದ್ದೆ ಅಲ್ಲ. ಈ ಅಸಲು ಹಣ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರೋ ಹಾಗೆ ₹2,000 ಇಲ್ಲಿ ಅಸಲು ಹಣ ಕೊಟ್ಟಿದ್ದಾರೆ. ಮತ್ತು ಸಮಯ ಅಂತ ಅಂದ ತಕ್ಷಣ ಇಲ್ಲಿ 3 ವರ್ಷ ಸಮಯ ಕೊಟ್ಟಿದ್ದಾರೆ. ಮತ್ತು ಸಿಂಪಲ್ ಇಂಟ್ರೆಸ್ಟ್ ಅಂದ ತಕ್ಷಣ ಇಲ್ಲಿ 5% ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ದರ ಎಷ್ಟಾಗುತ್ತೆ ಅಂತ ಇಲ್ಲಿ ನಾವು ಈ ಒಂದು ಪ್ರಶ್ನೆಯಲ್ಲಿ ನಾವು ಕಂಡು ಹಿಡಿಯಬೇಕಾಗಿದೆ. ಸೊ ಬನ್ನಿ ಹಾಗಿದ್ರೆ ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಫಾರ್ಮುಲಾ ಯೂಸ್ ಮಾಡಿದಾಗ 2,000 × 5 × 3 / 100 ಆಗುತ್ತದೆ. ಅಂದರೆ ಇಲ್ಲಿ ಇವುಗಳನ್ನು ಭಾಗಾಕಾರ ಅಂದರೆ ಭಾಗಿಸಿದಾಗ ಇಲ್ಲಿ ಸಿಗುವ ಮೊತ್ತ ಅಂದರೆ 20 × 5 × 3. ಈ 20 × 5 × 3 ಅನ್ನು ನಾವು ಇಂಟು ಮಾಡಿದಾಗ ಇಲ್ಲಿ ಆನ್ಸರ್ ಬರುತ್ತೆ 300. ಸೊ ಈ 300 ಆನ್ಸರೇ ಇದು ಈ ಸಿಂಪಲ್ ಇಂಟ್ರೆಸ್ಟ್ನ ಒಂದು ಆನ್ಸರ್ ಆಗಿದೆ. ಅಂದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸರಳ ಬಡ್ಡಿ ದರದ ಒಂದು ಉತ್ತರ 3,000 ಆಗಿದೆ. ಅಂದರೆ ಇಲ್ಲಿ ಆಪ್ಷನ್ನಲ್ಲಿ ನಮಗೆ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ 3 ಇದು ₹300 ಇದು ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಈಗ ನಾವು ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ದರದ ಬಗ್ಗೆ ನಾವು ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಅದನ್ನು ಸಾಲ್ವ್ ಮಾಡುವ ಪ್ರಯತ್ನ ಮಾಡೋಣ. ಸೊ ಬನ್ನಿ ಹಾಗಿದ್ರೆ ಆ ಪ್ರಾಬ್ಲಮ್ ಏನಂತ ಅಂದರೆ ಆ ಒಂದು ಪ್ರಶ್ನೆ ಏನಂತ ನೋಡೋಣ. ಇಲ್ಲಿ ಒಬ್ಬ ವ್ಯಕ್ತಿಯು ₹10,000 10% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ದಾರೆ. ಅವನಿಗೆ ಸಿಗುವ ಒಟ್ಟು ಮೊತ್ತ ಎಷ್ಟು ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳಿರುವರು.
ಇಲ್ಲಿ ನೀಡಿರೋ ಆಪ್ಷನ್ ಅಂದರೆ ಮೊದಲನೇ ಆಪ್ಷನ್ ಇಲ್ಲಿ 11,000 ರೂಪಾಯಿ, ಎರಡನೇ ಆಪ್ಷನ್ 11,200, ಮೂರನೇ ಆಪ್ಷನ್ ಇಲ್ಲಿ 12,000, ಕೊನೆಯ ಆಪ್ಷನ್ ಇಲ್ಲಿ 12,100 ಅಂತ ನೀಡಿದ್ದಾರೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರಪ್ಪ ಈ ಪ್ರಶ್ನೆಯಲ್ಲಿ ಅಂತಂದರೆ, ಮೊದಲಿಗೆ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಚಕ್ರ ಬಡ್ಡಿ ದರ ಕೊಟ್ಟಿದ್ದಾರೆ. ಚಕ್ರ ಬಡ್ಡಿ ದರ ಎಷ್ಟಂದರೆ 10% ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಿನ್ಸಿಪಲ್ ಅಂದರೆ ಅಸಲು ಹಣ ಎಷ್ಟಿದೆಯಪ್ಪ ಅಂದರೆ ಇಲ್ಲಿ 10,000 ಅಸಲು ಹಣ ಇದೆ. ನೆಕ್ಸ್ಟ್ ಇಲ್ಲಿ ಟೈಮ್ ಅಂದರೆ ಸಮಯ ಇಲ್ಲಿ ಎಷ್ಟಿದೆ ಅಂದರೆ 2 years ಸಮಯ ಇದೆ. ಸೊ ನಾವಿಲ್ಲಿ ಒಂದೊಂದು ವರ್ಷದ ಮೊದಲು ಲೆಕ್ಕ ಮಾಡ್ಕೊತ ಬರೋಣ. ಸೊ ಇಲ್ಲಿ ಮೊದಲನೇ ವರ್ಷಿಗೆ ಎಷ್ಟು ಈ ಒಂದು ಬಡ್ಡಿ ದರ ಬರ್ತಿತ್ತಂದರೆ ಇಲ್ಲಿ ಅಸಲು 10,000 ಕೊಟ್ಟಿದ್ದಾರೆ. 10,000 ಮೇಲೆ 10% ನಾವು ಬಡ್ಡಿ ತೆಗೆದಾಗ ನಮ್ಗೆ ಉಳಿಯೋದು ಎಷ್ಟಪ್ಪ ಅಂದರೆ ಇಲ್ಲಿ 1,000 ಉಳಿತೈತಿ. ಸೊ ಈ 1,000ನ ಒಂದು ವರ್ಷದ ಕೊನೆಗೆ ಅಂದರೆ ಇಲ್ಲಿ ನಾವು ಅಸಲು ಎಷ್ಟಿತ್ತು 10,000, ಆ 10,000ದಾಗ 1,000 ಬಡ್ಡಿ ಬಂದಿದ್ದು ಕೂಡಿಸಿದ ತಕ್ಷಣ ನಮ್ಗೆ ಎಷ್ಟು ಆತಿಲ್ಲ 11,000 ಸಿಕ್ಕಿತ್ತ. ಸೊ ಇದು ಎಷ್ಟು ಒಂದನೇ ವರ್ಷದ ಇದು 11,000 ಆತ. ಇನ್ನು ನೆಕ್ಸ್ಟ್ ಇಯರ್ ನಾವು ತೊಗೊಂಡಾಗ ಇಲ್ಲಿ ನೆಕ್ಸ್ಟ್ ಇಯರ್ದಾಗ ಅಂದರೆ ಇಲ್ಲಿ ಎರಡನೇ ವರ್ಷದ ಬಡ್ಡಿ ದರ ಈಗ ನಾವು 11,000 ತೆಗ್ದಿದ್ವಲ್ಲ, ಆ 11,000 ಮೇಲೆ ನಾವು ಬಡ್ಡಿ ದರ ತೆಗಿಬೇಕಾಗ್ತಿದೆ. ಅಸಲು ಬಡ್ಡಿ ಮೇಲೆ ಇಲ್ಲಿ ಈ ಎರಡನೇ ವರ್ಷದ ಒಂದು ಲೆಕ್ಕ ಮಾಡಬೇಕಾದ್ರೆ ಅಸಲು ಬಡ್ಡಿ ಮೇಲೆ ಅಸಲು ಹಣದ ಮೇಲೆ ಈ ಲೆಕ್ಕ ಮಾಡಬಾರ್ದು. ಯಾವಾಗ ನಾವು ಬಡ್ಡಿ ಕೂಡಿಸಿ ಒಂದನೇ ವರ್ಷದ ಬಡ್ಡಿ ಕೂಡಿಸಿ ಇಟ್ಟಿರ್ತೇವಲ್ಲ, ಆ ಒಂದು ಇದ್ರ ಮೇಲೆನ ನಾವು ಇಲ್ಲಿ ಎರಡನೇ ವರ್ಷದ ಬಡ್ಡಿ ತೆಗಿಬೇಕು. ಸೊ ಈಗ ಎರಡನೇ ವರ್ಷದ ಎಷ್ಟು ಅಂದರೆ 11,000 ನಮ್ಮ ಕಡೆ ಐತೆ. 11,000ದಾಗ ನಾವು 11,000 ಮೇಲೆ 10% ಬಡ್ಡಿ ಲೆಕ್ಕಾಚಾರ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತೆ ಅಂದರೆ ಇಲ್ಲಿ 11,000 ಇದ್ರ ಮೇಲೆ ಬಡ್ಡಿ ತೆಗೆದ್ರೆ ನಮಗೆ ಎಷ್ಟು ಬರ್ತೈತಿ ಇಲ್ಲಿ 1,100 ಅಂತ ಇಲ್ಲಿ ಬಡ್ಡಿ ಬರ್ತೈತಿ. ಸೊ ಇಲ್ಲಿ ಮೊದಲನೇ ವರ್ಷದೊಳಗೆ ಹೆಂಗೆ 10,000ದಾಗ 1,000 ಕೂಡಿಸಿಲ್ಲ, ಹಂಗೆ ಇಲ್ಲಿ ಎರಡನೇ ವರ್ಷನಾಗ ಕೂಡಿಸ್ಬಾರ್ದು. ಯಾಕಂದರೆ ಇದು ಚಕ್ರ ಬಡ್ಡಿ ಒಂದು ಲೆಕ್ಕ ಮಾಡತ್ತೀವಿ ನಾವು. ಹಾಗಾಗಿ ಇಲ್ಲಿ ಒಂದನೇ ವರ್ಷದಾಗ ಅಷ್ಟೇ ಅಸಲು ಕೂಡಿಸ್ಬೇಕು, ಎರಡನೇ ವರ್ಷದಾಗ ಅದ್ರ ಚಕ್ರ ಬಡ್ಡಿ ಬಂತಿದೆ. ಚಕ್ರ ಬಡ್ಡಿ ಎಷ್ಟು ಆಗ್ತಿದೆ 1,100 ಆಯ್ತು. ಹಾಗಾದರೆ ಇಲ್ಲಿ ನಾವು ಕೊನೆಗೆ ಈ 2 ವರ್ಷದ ಒಂದು ಲೆಕ್ಕ ಮಾಡಿದ ತಕ್ಷಣ ಕೊನೆಗೆ ನಾವು ಇಲ್ಲಿ ಅವು ಮತ್ತೆ ಕೂಡಿಸ್ಬೇಕಂದ್ರೆ ಅಸಲು ಮೊದಲನೇ ವರ್ಷದ ಬಡ್ಡಿ, ಎರಡನೇ ವರ್ಷದ ಬಡ್ಡಿ ಈ ರೀತಿ ಕೂಡಿಸ್ಕೊಂತ ಹೋದಾಗ ನಮಗೆ ಒಂದನೇ ವರ್ಷದ ಅಸಲು ಎಷ್ಟಿತ್ತಪ್ಪ ನಮ್ಮ ಕಡೆ ಅಂದರೆ 10,000 ಅಸಲಿತ್ತು. ಅಂದರೆ ಪ್ರಿನ್ಸಿಪಲ್ ಅಮೌಂಟ್ 10,000 ಪ್ಲಸ್ 1 year ಇಂಟ್ರೆಸ್ಟ್. 1 yearದ ಇಂಟ್ರೆಸ್ಟ್ ಎಷ್ಟು ಬಂದಿತ್ತು 1,000 ಬಂದಿತ್ತು. ಸೊ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಎಷ್ಟು ಬಂದಿತ್ತಿಲ್ಲೇ 1,100 ಬಂದಿತ್ತು. ಸೊ ಇವನ್ನೆಲ್ಲ ಟೋಟಲ್ ಮಾಡಿದಾಗ ನಮ್ಗೆ ಸಿಕ್ಕಿತ್ತು ಎಷ್ಟು ಅಂದರೆ ಇಲ್ಲಿ 12,100 ಇಲ್ಲಿ ಆನ್ಸರ್ ಸಿಕ್ಕಿತ್ತು. ಸೊ ಈ ಆನ್ಸರನ್ನೇ ಈಗ ಪ್ರಶ್ನೆಯಲ್ಲಿ ಕೊಟ್ಟಿರುವ ಒಂದು ಆಪ್ಷನ್ಗಳಲ್ಲಿ ಎಲ್ಲಿದೆ ಅಂತ ನೋಡಿದಾಗ ಆಪ್ಷನ್ 4, ಈ ಆಪ್ಷನ್ 4 ಇದೆ 12,100 ಈ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಇವತ್ತಿನ ಇವು 2 ಪ್ರಶ್ನೆಗೆ ನಾನು ನಿಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಈ ರೀತಿ ಅಂದರೆ ಬೇರೆ ಬೇರೆ ಟಾಪಿಕ್ಗಳ ಬಗ್ಗೆ ಮತ್ತು ಬೇರೆ ಬೇರೆ ಕ್ವಶನ್ಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಸೊ ಈ ವಿಡಿಯೋ ತಮಗೆ ಯೂಸ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.